Hello, Hello guys, welcome back to our YouTube channel. welcome back. ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಸುಹಾಸ್ ಹೇಳ್ತಾನೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ವಾಟ್ಸ್ಆ್ಯಪ್ ಅಲ್ಲಿ ಯೂಸ್ ಮಾಡೋದಕ್ಕೆ ಒಂದು ಫೋನ್ ಕೊಟ್ಟಿದ್ರು ನಮ್ಮ ಮನೆಯವರು. ಅದು ಜಮಾನದು ಓಪೋ. ಅದು ಇವಾಗ ವಾಟ್ಸ್ಆ್ಯಪ್ ಒತ್ತಿದ್ರೆ ಒಂದು 5 ನಿಮಿಷ ಆದ್ಮೇಲೆ ಓಪನ್ ಆಗ್ತಾ ಇತ್ತು. ಇವ್ರು ಕಷ್ಟ ಪಡೋದನ್ನ ನೋಡಕ್ ಆಗ್ತೀರಾ, ಒಂದು ಹೊಸ ಫೋನ್ ಕೊಡ್ಸ್ಬಿಡೋಣ ಅಂತ ಹೋಗ್ತಾ ಇದೀವಿ. ಹೌದು. ಅದೇ ಇವಾಗಿನ ಮ್ಯಾಟ್ರ್. ಸೊ ಗಿಫ್ಟ್ ಮಾಡ್ತಾನಂತೆ 17 Pro Max ಸುಹಾಸ್ ನನಗೆ. ಬಿಕಾಸ್ ನಂದು ಹಳೇದಾಗಿತ್ತು 13 Pro. ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಏನು ಅದ್ರಲ್ಲಿ ನಾನು ಹಿಡಿತಾ ಇದ್ರೆ ಸಖತ್ ಹಿಂಸೆ ಪಡ್ತಾ ಇದ್ದೆ. ಅದಕ್ಕೆ ರಾತ್ರಿ ಕರ್ಕೊಂಡು ಹೋಗ್ತಾವನೆ, ಕೊಡ್ಸ್ಬಿಡ್ತೀನಿ ಬಾ ಅಂತ. ಸೊ ಇವಾಗ ನಾವ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮೈಲ್ಸ್ ಅಂದರಿಂದ ರಾಜಾಜಿನಗರ್. ಅಷ್ಟತ್ರನ ನಿಮ್ಮ ಮನೆಯಿಂದ ರಾಜಾಜಿನಗರ್ಗೆ ಹೋಗ್ತಾ ಇದೀವಿ ಫೋನ್ ತಗೊಳಕ್ಕೆ. ನೋಡೋಣ ಹೇಗಾಗುತ್ತೆ. ಚೆನ್ನಾಗಿ ಆರೆಂಜ್ ನಂಗೆ ಅದೇ ಕಲರ್ ಬೇಕು ಅನ್ಕೊಂಡೆ. 18 ಕಾಯೋಣ, ಸೆಪ್ಟೆಂಬರ್ ಅಲ್ಲಿ ಹೇಗಿದ್ರು ಬರುತ್ತೆ ಅಂತ. ಬಟ್ ತುಂಬಾ ಕಷ್ಟ ಇದೆ. ಅವಾಗೂ ಮನ್ಸ್ ಮಾಡಿದ್ರೆ ಇನ್ನೊಂದು ಕೊಡಿಸ್ಬೋದು ಅವನು ಅಲ್ಲ. ಇವಾಗ ತೊಗೊಳೋದನ್ನ ನಾವು ವಾಪಸ್ ಕೊಟ್ಟು ತಗೋಬೋದಾ ರಿಟರ್ನ್ ಪಾಲಿಸಿ. ಸೊ ಓಕೆ ನೋಡೋಣ. ಹಾಯ್ ಮಾಡ್ರೋ ನೀವು. ಹಲೋ ಹಾಯ್. ನಾವು ಕಾಣಿಸ್ತಿಲ್ಲ ಬಟ್ ಆದ್ರೂ ಹಲೋ. ವಾಯ್ಸ್ ಕೇಳಿಸಿದ್ರೆ ಸಾಕು. ಲೈಟ್ ಹಾಕೊಳ್ಳೋ ರೈಟ್ ಅಲ್ಲಿ. ನಿನ್ ವಾಯ್ಸ್ ಅಲ್ಲಿ ಕಂಡು ಹಿಡಿದು ಬಿಡ್ತಾರೆ. ಏನ್ ನೀನು ಯಾಕಾಗ ನೋಡಿ ನಾವೇ ನಮ್ನ ಯಾರು ಬೆಳೆಸಲ್ಲ, ನಮಗ್ ನಾವೇ ಬೆಳೆಸ್ತೀವಿ. ಸೊ ಹೋಗೋಣ ಬೇಗ. ಟೈಮ್ ಬಂದು 8 ಗಂಟೆ, ಕರೆಕ್ಟಾಗಿ 8 ಗಂಟೆ. ಸೊ ಅಲ್ಲಿಂದ ಅಂದ್ರೆ ಮನೆಯಿಂದ ಅಲ್ಲಿಗೆ ಹೋಗಕ್ಕೆ, ಶಾಪ್ಗೆ ಹೋಗಕ್ಕೆ 1/2 hour. ಸೊ ಅಲ್ಲೋಗಿ ನೋಡೋಣ. ಇದೇನಾ ಅಲ್ಲಿ ಅಲ್ಲ ಅಲ್ಲೊಂದು ಅಂಗಡಿ ಇದೆ. ಕೇಳ್ಕೊಂಬರೋಣ ಎಷ್ಟು ಅಂತ. ಯಾವ್ದು ಕಲರ್ಸ್ ಎರಡು ಒಂದೇನೆ ಕಲರ್ಸ್ 3 ಐತೆ. ಯಾವ್ದು ಹೋಗೋದು ಅಂತ ಇವಾಗ ಪೇ ಮಾಡ್ತಾ ಸರ್. ಇದು 99. ಇಲ್ಲ ಹೇಳು. ಆಯ್ತು, ಏನಾಯ್ತು? ಪೇಮೆಂಟ್ ಆಯ್ತು. ಮೊಬೈಲ್ ಅಲ್ಲಿದೆ, ತೋರಿಸ್ಬಿಡು. ನಂದು ಮ್ಯಾನ್ಯುವಲ್ ಬರ್ಕೊಡಿ, ಪರ್ಚೇಸ್ ಆದ್ಮೇಲೆ ಸಿಸ್ಟಮ್ ಬಿಲ್ ಮಾಡ್ಕೊಡಿ. ಹೌ ಇಸ್ ದ ಶೋಷನ್? ಓಪನ್ ಮಾಡು. ಬಿಲ್ ಆಯ್ತು, ಕಟ್ಟಿದ್ದು. ಇದನ್ನ ಓಪನ್ ಮಾಡ್ತೀನಿ. ಎಲ್ಲಿ ಓಪನ್ ಮಾಡು? ಮಾಡ್ರಿ ನೀವು. ಅದನ್ನ ಮಾತ್ರ ಓಪನ್ ಮಾಡ್ತೀನಿ. ಹಾ, ನಾನ್ ಮಾಡ್ಬೇಕಾ? ಇದು ಮಾಡು, ಇದೊಂದು. ಅಮ್ಮನ್ ಜಾಕೆಟ್. ನಾನು ಸ್ಟಾಪ್ ಇದು ಹಿಂಗೆ ಎಳಿಯೋದಷ್ಟೇ ತಾನೆ. ಇಲ್ಲ ತಗೊಂಡೇ ಇಲ್ಲ ಮುಂಚೆ ಫೋನ್ ಮಾಡ್ತೀನಿ. ಈ ಕಡೆ 3, 2, 1. ಜೋರಾಗಿದೆ ಪರವಾಗಿಲ್ಲ. ಹೊಸದಲ್ಲ. ಕೆಳಗಡೆನೂ ಇದೆ. ಬಿಡೋದೈತೆ. ಬಿಡಿ, ತಮ್ಮನೇಲಿಗೆ ಬಾ. ಹಾ, ನಾನು ಹೇಳಿರೋದು ಯಾಕಂದ್ರೆ ಕಟ್ ಮಾಡಿದ್ದೀನಿ ಬಿಡು. ಓಕೆ. ಹೋಗ್ಲಿ. ಲಾಂಗ್ ಪ್ರೆಸ್. ಇದಕ್ಕೆ ಟೆಂಪರ್ಡ್ ಗ್ಲಾಸ್ ಇರುತ್ತಾ ಸರ್? ಇದಕ್ಕೆ ಟೆಂಪರ್ಡ್ ಗ್ಲಾಸ್ ಇರುತ್ತಾ? ಹಾಕ್ಸ್ಕೋಬೇಕಾ? ಹಾಕ್ತೀರಾ ಈಗ ಇಲ್ಲೇ? ಕಂಪ್ನಿಯವ್ರು ಏನು ಕೊಡಲ್ಲ. ಆಪಲ್ ಲೋಗೋ. ಮೋನಾ ಎಸ್ ಚವಾನ್.
NONAS ಚವಾನ್ CHAV ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬರುತ್ತೆ. ಡಿಯೋ ಅಂತ Default. ಡಿಯು ಗೊತ್ತಿಲ್ಲ ಅದಕ್ಕೆ ತಾನೇ ವಿತೌಟ್ ಅನ್ನೋದ್ರ ಡಿವೈಸ್ ಮಾಡಲ್ಲ. ತರ್ಸು ತಗೋಬೇಕಂತ ಅವ್ರ ಥ್ಯಾಂಕ್ಸ್ ಕೂಡ. ಎಲ್ಲಿಗೆ ತರಬೇಕಂತ ಹೇಳ್ತಾನೆ. ಏನೋ ಒಂದು ನಿಮಿಷ. ಹಲೋ ಹೇಳಿ, ಏನಾದ್ರು ಬಂದಿದ್ಯಾ? ತುಂಬಾ ಖುಷಿ ಆಗ್ತಾ ಇದೆ. ನೀನೇನು ಹೇಳಿದ್ದು? ನನ್ನ ಗಂಡ ನನಗೆ ಹೊಸ ಮೊಬೈಲ್ ಕೊಡ್ಸಿದ್ದಾನೆ. ಸೆಪ್ಟೆಂಬರ್ಗೆ ಹೊಸದು ಇನ್ನೊಂದು ತಗೊಳಕ್ ಬರೋಂಗೆ ಮನ್ಸ್ ಚೇಂಜ್ ಮಾಡಿಸಿ ಮುಂಚೆನೆ. ಮಾಡ್ಸೋಣ, ಹೆಂಗ್ ಬೇಕು ಎಲ್ಲ. ಥ್ಯಾಂಕ್ಸ್. ಬಾ. ಥ್ಯಾಂಕ್ಸ್. ಸೊ ಇವಾಗ ಇದು ಸ್ಕ್ರೀನ್ ಗಾರ್ಡು ಮತ್ತೆ ಮೊಬೈಲ್ಗೆ ಕವರ್ ಹಾಕ್ಸ್ಕೊಳಕ್ ಹೋಗ್ತಾ ಇದೀವಿ. ಅಲ್ಲ ಏನ್ ಗೊತ್ತಾ, ಅವನು ಮೈಕ್ ಹಾಕೊಂಡವನಲ್ಲ, ಅವ್ನು ಮಾತಾಡ್ತಾ ಇರೋದು ರೆಕಾರ್ಡ್ ಆಗ್ತಾ ಇರೋದು. ಸುಹಾಸ್ ನಂದು ಆದ್ರೆ ಓಕೆ, ಅವನದಾದ್ರೆ ಇಲ್ಲಿ ಬಾರೆ. ಥ್ಯಾಂಕ್ ಯು. ಇಲ್ಲಿ ಕಾಫಿ ರೈಟ್ಸ್ ಅವ್ರಿಗೆ ಕೂಡ ಸರ್ ಸೌಂಡ್ ಸ್ವಲ್ಪ ಕಡಿಮೆ ಕೊಡ್ತೀರಾ? ಅದು ಕಾಪಿ ರೈಟ್ ಬರುತ್ತೆ ಅದಕ್ಕೆ. ಫ್ಯಾನ್ಸಿಗ ನಮ್ಮ ಫ್ಯಾನ್ಸ್ ಅನ್ಬೇಕಾ? ನೋಡಿ ಫ್ಯಾನ್ಸ್ ನಮ್ಮ ಸ್ಟೋರಿಗೆ ಬಂದಿದ್ದಾರೆ. 17 Pro Max ಬೈ ಮಾಡಿದ್ದಾರೆ. ಎಲ್ಲರಿಗೂ ಫ್ರೀಯಾಗಿ ಟೆಂಪರ್ ಗ್ಲಾಸ್ ಹಾಕೊಡ್ತಾರೆ. ಸೊ ಇವಾಗ ನಾವು ಲೈಟ್ ಆಫ್ ಆಗೋಯ್ತು, ಆನ್ ಮಾಡು. ನೀನ್ ಕಿರ್ಸ್ತಾ ಇದ್ದ ಕಾಫಿ ಆಗೋಯ್ತು ನಮಗ್. ಸೊ ಇವಾಗ ಫೋನ್ ತಗೊಂಡ್ವಿ. ಇಲ್ಲಿ ನನ್ನ ಫೋನು ಇಲ್ಲೇ ಐತೆ. ತಗೊಂಡು ನನ್ ಗಂಡ ಕೊಡ್ಸಿದ್ದು. ಸೊ ಇವಾಗ ತಿನ್ನಕ್ ಹೋಗ್ತಾ ಇದೀವಿ. ಆದಿತ್ಯ ಫುಲ್ ಹೆಸರೇನಾ? ಹೋಟೆಲ್ ಆದಿತ್ಯ. ಹೋಟೆಲ್ ಆದಿತ್ಯಗೆ ನಾನ್ ವೆಜ್ ತಿನ್ನಕ್ ಹೋಗ್ತಾ ಇದೀವಿ. ಚೆನ್ನಾಗಿರುತ್ತಂತೆ, ಅದಕ್ಕೆ ಇವಾಗ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ ನೋಡಿ ನಿನ್ಗೆ. ಬರೀ ಥ್ಯಾಂಕ್ಸ್ ಅಷ್ಟೇನಾ? ಅಷ್ಟು ಕಾಸ್ಟ್ಲಿ ಮೊಬೈಲ್ಗೆ ನಿಂದೇನ ಎಕ್ಸ್ಟ್ರಾ ಮಧ್ಯದಲ್ಲಿ? ಅವನೇ ಏನು ಕೇಳ್ತಾ ಇಲ್ಲ. ಬಟ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಅಂದ್ರೆ, ನಮ್ದು ಮೈಕ್ ಇಷ್ಟು ದಿನ 14 Pro ಆದ್ರೆ ಬೇರೆ ಏನದು ಸಿ ಪಿನ್ ಅಲ್ಲ, ಇವಾಗ ಸಿ ಟೈಪ್. ಇವಾಗ ನಮ್ ಮುಂಚೆದು ಏನು ಲೈಟ್ನಿಂಗ್ ಕೇಬಲ್. ಲೈಟ್ನಿಂಗ್ ಕೇಬಲ್. ಅದೇ ಇವಾಗ ಮೈಕ್ ನಾವ್ ಯೂಸ್ ಮಾಡಕ್ ಆಗಲ್ಲ ಈ ಹೊಸ ಮೊಬೈಲ್ಗೆ. ಸೊ ಹೊಸದು ತಗೋಬೇಕು. ಸೊ ಅದೊಂದು. ಬಟ್ ಓಕೆ, ಮೇ 10th ಹೊಸ ಫೋನು. 5 ವರ್ಷ ಅನ್ಸುತ್ತೆ, ನಾನು 5 ವರ್ಷ ಆದ್ಮೇಲೆ ಹೊಸ ಫೋನ್ ತಗೋತಾ ಇರೋದು. ಇಟಲಿಯಲ್ಲಿ ಇದ್ದಾಗ 13 Pro ತಗೊಂಡಿದ್ದು. ಅದು ಯಾವಾಗ ತಗೊಂಡಿದ್ದು ಅಂದ್ರೆ ನನ್ನ ಫೋನ್ನ ಕದ್ಬಿಟ್ಟಿದ್ರು ಟ್ರೈನಲ್ಲಿ. ಅವಾಗ ಹೋಗಿ 13 Pro ತಗೊಂಡಿದ್ದು, ಹಂಗೆ ಹೋಗಿ. ಸೊ ಅದ್ ಬಿಟ್ಟು ಇವಾಗ 17 Pro Max ಫೈನಲಿ ಎಷ್ಟೊಂದ್ ದಿನ ಆದ್ಮೇಲೆ ಯೋಚನೆ ಮಾಡಿ ಎಲ್ಲ ಎಷ್ಟೊಂದು ಮದ್ವೆಗಳು ನಡೀತೈತೆ. ಯಾವ್ದಾದ್ರು ಮದ್ವೆಗೆ ಹೋಗೋಣ. ಮದ್ವೆಗಳು ಹೆಂಗ್ ನಡೀತಾ ಇದೆ ಗೊತ್ತಾ ಈ ಲೈನಲ್ಲಿ? ಆರಾಮಾಗಿ ಹೋಗ್ಬೋದು. ನೀವು ಹೋಗೋ ತರ ರೆಡಿ ಆಗಿದ್ದೀರಾ? ನಾವು ರೆಡಿ ಮುಚ್ಚರಾಲ ಏನು, ನಾವು ಏನು ಹಂಗೆ ರೆಡಿ ಆಗಿದ್ದೀವಿ. ಹಿಂಗೆ ಜನರು. ಸೊ ನೋಡೋಣ ಹೇಗೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ತಿನ್ನಕ್ಕೆ ಅಂತ. ಅಲ್ಲಿ ಯಾವ್ದಾದ್ರು ಅಜ್ಜಿ ಕುತ್ಕೊಂಡ್ಬಿಟ್ಟು ಸಮ್ ಔಟ್ ಸೈಡ್ ಗೈಸ್ ಹಾವ್ ಕಮ್ ಇನ್ಸೈಡ್ ಅಂದ್ರೆ ಓಡ್ಬೇಕು. ನಿಂದ ನಮ್ ಜೊತೆನೆ ಬಂದು ಸಿಗಾಕೊಂಡಿದ್ದು. ಒಂದ್ಸಲ ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಗೊತ್ತಿಲ್ಲ ಹೋಗ್ಬೇಕು ಅಂತ ಕರ್ಕೊಂಡು ಹೋಗಿದ್ದೆ. ಗೊತ್ತಿರ್ಲಿಲ್ಲ ನನಗೆ ಇವರು ಬಂದಿದ್ರು ಅಂತ. ನಾನ್ ಬರೀ ಅದೇ ಶರಣ್, ಗುರುಪ್ರಸಾದ್ ಇಂದ ಸುಮಂತ್ ಎಲ್ಲಾರು ಹೋಗಿದ್ವಿ. ಒಂದ್ ಮದ್ವೆ ಇತ್ತು, ಹೋದ್ರಿ ಒಳಗೆ ಆರಾಮಾಗಿ ಹೋದ್ವಿ. ಅದು ಯಾರೋ ಕೂರ್ಗದವ್ರದ್ದು ಅನ್ಸುತ್ತೆ, ವೈನ್ ಅದೆಲ್ಲ ಇಟ್ಟಿದ್ರು.
ಹೋಗಿ ವೈನ್ದು ಗ್ಲಾಸ್ ಹಿಂಗ್ ಎತ್ಕೊಂಡು ಹಿಂಗ್ ಬಾಯಿಗೆ ಇಟ್ಕೋತಾ ಇದ್ವಿ ಅಷ್ಟೇ. ಯಾವ್ದೋ ಒಂದ್ ಆಂಟಿ ನೋಡ್ಬಿಟ್ಟು ಯಾರು ಇವರು ಹಿಂಗ್ ಕುಡಿತಾವ್ರೆ ಅಂತ ಅಂದ್ರು. ಹಿಂಗ್ ಎತ್ಕೊಂಡಿದ್ದಿದ್ ಲೋಟ ಎಲ್ಲ ಹಂಗೆ ನಿಧಾನಕ್ಕೆ ಇಟ್ಬಿಟ್ಟು ಬಂದ್ಬಿಟ್ವಿ. ಅಯ್ಯೋ ಪಾಪ ಏನು ತಿನ್ಲಿಲ್ಲ. ಆದ್ರೆ ಸುಮಂತ್ ಮಾತ್ರ ಯಾರ್ ಏನ್ ಬೇಕಾದ್ರೂ ಹೇಳಿ ಅಂತ ಅಂದ್ಬಿಟ್ಟು ಅವ್ನ್ ಪಾಡೋಗ ಅವ್ನ್ ಫುಲ್ ತಿಂದು ಕೂಡ್ದು ಬಂದ. ನಿಲ್ಸು ಆದ್ರೂ ಊಟ ಏನು ತಿನ್ಬೋದು ಅಲ್ಲ ನೋಡ. ಅದೇನ್ ಗೊತ್ತಾ, ಫುಲ್ ಅಫಿಷಿಯಲ್ ಮ್ಯಾರೇಜ್. ಜನನೇ ಕಮ್ಮಿ ಇದಾರೆ, ಒಂದ್ 50 ಜನ ಇದಾರೆ. ಅಜ್ಜಿ ನಮ್ಮನ್ನ ನೋಡಿದ ತಕ್ಷಣ ಕಂಡಿಡ್ದ್ ಬಿಟ್ರು, ಯಾರು ಆಚೆ ಬಂದ್ಬಿಟ್ಟವ್ರೆ ಅಂತ. ಚಡ್ಡಿಗಳು ಹಾಕೊಂಡ್ ಹೋಗಿದ್ರ. ರೆಡಿ ಆಗಿ ಹೋಗಿದ್ವಿ ಮದ್ವೆಗೆ ಹೋಗೋ ತರನೇ. ಅದಾದ್ಮೇಲೆ ಇನ್ನೊಂದ್ ಸೀನ್ ಆಯ್ತಕ್ಕ, ಮುಸ್ಲಿಂ ಅವ್ರ ಮದ್ವೆಗೆ ಹೋಗಿದ್ವಿ. ನಮಗ್ ಗೊತ್ತಿಲ್ಲ ಮುಸ್ಲಿಂ ಅವರು ಹುಡುಗರು ಸಪ್ರೇಟ್ ಹುಡುಗಿರ್ ಸಪ್ರೇಟ್ ಅಂತ. ಹೋಗ್ ಕ್ಯೂ ಅಲ್ಲಿ ನಿಂತಿದ್ವಿ, ಹಿಂದೆ ಹುಡುಗಿರು ಮುಂದೆ ಹುಡುಗಿರು. ನಮಗ್ ಗೊತ್ತೇ ಇಲ್ಲ, ಇಡೀ ಕ್ಯೂ ಅಲ್ಲಿ ಬರೀ ಹುಡುಗರು ನಾವು 5 ಜನ ನಿಂತಿದ್ವಿ. ಆಗ್ಲಿಲ್ಲ, ಹುಡುಗಿರ್ ಕ್ಯೂ ಅಲ್ಲಿ ನೀವ್ ನಿಂತಿದ್ರ. ಮುಸ್ಲಿಮ್ಸ್ ಅವರು ಸಪ್ರೇಟ್ ಆಗಿ ಊಟ ತಿನ್ನೋದಂತೆ. ಹುಡುಗಿರೇ ಬೇರೆ ಹುಡುಗರೇ ಬೇರೆ. ನಮಗ್ ಗೊತ್ತಿಲ್ಲ ಇದು. ನಂಗೂ ಗೊತ್ತಿರ್ಲಿಲ್ಲ. ಹೇಳ್ದೆ ರಾಜರಾಜೇಶ್ವರಿ ನಗರಲ್ಲಿ ಊಟ ಮಾಡ್ತಾರೆ. ಸೊ ಇಲ್ಲಿ ಏನು ಅಂದ್ರೆ ಹೊಸ ಸಿಸ್ಟಮ್. ಆಚೆಗಡೆ ಬಂದ್ಬಿಟ್ಟು ಫಸ್ಟ್ ನೇಮ್ ಬರ್ಸ್ಬೇಕು. ನೇಮ್ ಬರ್ಸಿದ್ಮೇಲೆ ಅವರೇ ಕರೀತಾರೆ. ಇವಾಗ ನಮ್ಮನ್ನ ಕರೆದ್ರಾ, ಅನಿಲ್ ಅಂತ ಕರೆದ್ರ. ಸೊ ಕರೆದ್ಮೇಲೆ ಇವಾಗ ಬಂದು ಕೂತಿದ್ದೀವಿ. ಅನಿಲ್ ಅವ್ರು ಇನ್ನೂ ಬಂದಿಲ್ಲ, ಅವ್ರು ವಾಶ್ರೂಮ್ಗೆ ಹೋಗೋರೆ. ಅಲ್ಲಿವರೆಗೂ ಆರ್ಡರ್ ಮಾಡಿಲ್ಲ. ನಿಂಗೇನ್ ಬೇಕು? ಬಿರಿಯಾನಿ ಕರಿ ಅವ್ರನ್ನ, ಬಂದ ಒಂದ್ ಕರಿ. ಪ್ರೈವೇಟ್ ಬಸ್ ಬಂದು ತಲೆ ಮೇಲೆ ಹಚ್ಕೊಂಡು ತಟ್ಟೆ ಅವನು ನಾಟಿ ಕೋಳಿ. ತಪ್ಪು ಇರೋದು ಹುಡುಗಂದು. ಮುದ್ದೆ ತಗೊಂಡಿದ್ದಾರೆ. ಇದು ಮಾತ್ರ ಕ್ರೇಜಿ ಆಗಿದೆ. ನೋಡಿ ಇವ್ನು ಹೆಂಗ್ ಮುಡಿತಾನ, ಇವ್ನು ಹೆಂಗ್ ತಗೊಂಡ ನೋಡ್ದ ಮುದ್ದೆನ. ಇನ್ನೊಂದ್ಸಲ ತೋರ್ಸ, ಅದನ್ನ ತಿನ್ಬೇಡ, ಅದನ್ನ ತೋರ್ಸು. ನೋಡ್ದ ಟೆಕ್ನಾಲಜಿಯಾ ಹಂಗೆ ತೆಗೆಯೋದು. ಯಪ್ಪ, ಮುಖ ನೋಡ್ಕೊಳ್ಳಿ, ತೋರ್ಸ ಮುಖ. ನನಗೆ ಚಿಕನ್ ಬಿರಿಯಾನಿ, ಸುಹಾಸ್ಗೆ ಮಟನ್, ಮುಂದೆ ಇರೋನ್ಗೂ ಚಿಕನ್. ನಂಗಲ್ಲ, ಹಿಂಗೆ ಚಿಕನ್ ಬಿರಿಯಾನಿ ತಿಂದೇನಾ? ತೋರ್ಸ, ತಿಂದೇನಾ? ಬಾರ ಈ ಕಡೆ ಬರ. ಹೋಗ ಆ ಕಡೆ, ನೀನು ಹೋಗ ಆ ಕಡೆ. ಚೀರ್ಸ್. ಬಾ ತಿನ್ರೋ. ಸೊ ಗೈಸ್, ನಮ್ದು ಊಟ ಮುಗೀತು. ಹೋಟೆಲ್ ಆದಿತ್ಯ ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು, ಕ್ರೇಜಿ ಆಗಿತ್ತು. ಅಲ್ಲಿ ಕೆಳಗ್ ಸಿಕ್ಕಿದ್ ಬೀಡ ಮಾತ್ರ ಚೀಪೆಸ್ಟ್. ನುಂಗಕ್ ಆಗ್ತಿಲ್ಲ, ಮುಗಿಯಕ್ ಅವನಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಾಯಿಗೆ ಹಾಕೊಂಡಿದ ತಕ್ಷಣ ಕಲ್ಕಲ್ ಸಿಕ್ತಂತೆ. ಇನ್ನೇನ್ ಎಂಡ್ ಬರ್ಬೇಕಾದ್ರೆ ಮಣ್ ಬದ್ ಸಿಗ್ತಾ ಇತ್ತಂತೆ. ಅದೇ ಕಣ, ನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಕಲ್ ಸಿಕ್ಕಿತ್ತಲ್ಲ, ಅದನ್ನ ಮಣ್ ಮಾಡಾಕಿದ್ಯಾ ಅಂತ ಹೇಳಿದ್ರೆ ಅವನು, ಇಲ್ಲ ಅಣ್ಣ ಅದು ಬೇರೆ ಇದು ಬೇರೆ ಅಂತ ಅವನೇ. ನೋಡು ಮತ್ತೆ ನೋಡಿ ಚಿಕ್ಕ ಮಣ್ ಸಿಗ್ತಾ ಇತ್ತಂತೆ. ಸೊ ಇಲ್ಲಿಗೆ ನಮ್ದು ಈ ವ್ಲಾಗ್ ನ ಎಂಡ್ ಮಾಡ್ತೀವಿ. ಇವತ್ತಿನ ಡೇ ಮುಗೀತು. ವಿ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಲವ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ನಾಳೆನೆ ಸಿಗ್ತೀವಿ, ಸೀಮಂತ ವ್ಲಾಗ್ ಅಲ್ಲಿ ಸಿಗ್ತೀವಿ. ನಾಳೆ ಒನ್ ಮೋರ್ ಈವೆಂಟ್ ಇದೆ. ಆ ಈವೆಂಟ್ ಅಲ್ಲಿ ಮತ್ತೆ ಸಿಗೋಣ. ನಾಳೆ ಫುಲ್ ಟ್ರೆಡಿಷನಲ್ ಅಟೈರ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್, ಸಿ ಯಾ.